तस्मै नमः गुरवे नमः कौसल्या सुप्रजा रामा पूर्वाचन्द्या प्रवर्तते वचिष्ठ नरशार्दूल कर्तव्यं दैवमानिकं कर्तव्यं दैवमानिकं ಬೆಳಗುತ್ತಿದೆ ಕಾಂಚನೇಶ್ವರಿ ದೇವಿಯ ಜ್ಯೋತಿಯೋ ಕಲಾವಿದರ ಕೀರ್ತಿ ಶಿಖರಕ್ಕೆ ಶ್ರೀ ಕಾಂಚನೇಶ್ವರಿಯ ಕೃಪೆಯು ನಮಗಿರಲೆಂದೆಂದೂ
सन्ध्या प्रवर्तते उत्तिष्ठ नरशार्दूल कर्तव्यं दैवमान्विकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्विकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामिनि श्रितजनप्रिय दानशीले श्रीवेङ्कटेश दैते तव सुप्रभातम्।
ತಾಯಿ ಮಲ್ಲಮ್ಮ, ನಿಮ್ಮ ಮಹಿಮೆ ಅಪಾರವಾದದ್ದು ತಾಯಿ, ಅಪಾರವಾದದ್ದು. ಚಿಕ್ಕಂದಿನಲ್ಲಿ ತಂದೆ ತಾಯಿನ ಕಳ್ಕೊಂಡಿರುವ ಅನಾಥೆ ನಾನು. ಅಂದ್ರೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಸುಖವಾಗಿದ್ದೀನಿ ತಾಯಿ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದಷ್ಟೇ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ದೇಶ ಸೇವೆ ಮಾಡ್ತಾ ಇರುವ ನನ್ನ ಪತಿದೇವಿಗೆ ಯಾವುದೇ ರೀತಿ ಕಷ್ಟ ಬರದಂತೆ ಅವರನ್ನ ಕಾಪಾಡುವ ಭಾರ ನಿಮ್ಮನ್ನೇ ಕೊಡಿದೆ ತಾಯಿ, ನಿಮ್ಮನ್ನೇ ಕೊಡಿದೆ. ನಿನ್ನ ಕೃಪಾಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ತಾಯಿ, ಸದಾ ನಮ್ಮ. ಗಂಗಾ, ಆ ತಾಯಿ ಕಾಂಚನೇಶ್ವರಿಗೆ ಏನಂತ ಬೇಡಿಕೊಂಡೆ? ಏನಂತ ಕೇಳ್ಕೊಳ್ಳಿರಿ, ಈ ನಮ್ಮ ಸಂಸಾರ ಯಾವಾಗಲೂ ಸುಖವಾಗಿ ಸಾಗಲಿ ಅಂತ ಬೇಡ್ಕೊಂಡೆ ಅಷ್ಟೇ. ನಮ್ಮ ಮಗ ಪ್ರದೀಪ್ ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಚೆನ್ನಾಗಿ ಓದಿ ವಿದ್ಯಾವಂತ ನೆನೆಸ್ಕೊಂಡು ನಿಮ್ಮ ಹಾಗೆ ಇನ್ಸ್ಪೆಕ್ಟರ್ ಆಗ್ಬೇಕನ್ನೋದೇ ನನ್ನ ಆಸೆ. ನಮ್ಮ ಮಗನಿಗೆ ಶಾಲೆ ಕಲಿಸುವುದು ನಮ್ಮ ಕರ್ತವ್ಯ, ಹಾಗೆ ಶಾಲೆ ಕಲಿಯುವುದು ಅವನ ಕರ್ತವ್ಯ. ಆದರೆ ಅವನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬೆಳೆಯಬೇಕೆಂದರೆ ಆ ತಾಯಿ ಕಾಂಚನೇಶ್ವರಿ ಆಶೀರ್ವಾದ ಬೇಕೇ ಬೇಕು. ಯಾಕೋ ಶಂಕರ್, ಈಗ ಬಂದಿರಪ್ಪ? ಹೌದು ಸರ್, ಈಗ ಬಂದೆ. ನಿಮ್ಮ ಅಪ್ಪಾಜಿಯವರು ಏನು ಕೆಲಸಕ್ಕೆ ಬಂದಿಲ್ವಲ್ಲ? ಹೌದಮ್ಮ, ಅವರ ಮೈಯಲ್ಲಿ ಹುಷಾರಿಲ್ಲ, ಮನೆಯಲ್ಲಿ ಮಲಗಿದ್ದಾರೆ. ಯಾಕೋ ಶಂಕರ್, ನಿಮ್ಮ ತಂದೆಯವರ ಮನೆಯಲ್ಲಿ ನಾಮ ಇಲ್ಲವೇ? ಹೌದು ಸರ್. ಹಾಗಾದರೆ ಅವರನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗು, ತೆಗೆದುಕೊಳ್ಳಿ ಹಣವನ್ನು. ಬೇಡ ಸರ್, ಬೇಡ, ನನ್ನ ಹತ್ತಿರ ಹಣ ಇದೆ. ಯಾಕೋ ಶಂಕರ್, ನಿಮ್ಮ ತಂದೆಯವರು ನನ್ನ ಹತ್ತಿರ ಹಣ ತೆಗೆದುಕೊಳ್ಳಬಾರದೆಂದು ಏನಾದರೂ ಹೇಳಿದ್ದಾರೆ? ಛೇ ಛೇ, ಹಾಗೇನಿಲ್ಲ ಸರ್. ಹಾಗಾದ್ರೆ ತೆಗೆದುಕೊಳ್ಳಪ್ಪ, ಮತ್ತೆ ಬೇಡ ಅಂತ ಇದ್ದೆ. ಆಯ್ತಮ್ಮ. ಅಮ್ಮ, ಎಷ್ಟೊಂದು ಕರುಣೆಯ ಮಾಯಿ ಬಡವನ ಮೇಲೆ ತಾಯಿಯನ್ನು ಕಳೆದುಕೊಂಡ ಈ ತಬ್ಬಲಿಗೆ ಇನ್ಯಾರೂ ಗತಿಯಿಲ್ಲ ಅಂದುಕೊಂಡಿದ್ದೆ. ನಿಮ್ಮನ್ನು ನೋಡಿದ ತಕ್ಷಣ ನನ್ನ ತಾಯಿಯ ನೆನಪು ಹೋಯ್ತಮ್ಮ, ಹೋಯ್ತು. ಯೋಚಿಸಿದರು ಶಂಕರ, ಈ ಬಾಲತಾಮಿಯ ಮಡಿಲಲ್ಲಿ ಯಾರಿಗೂ ಯಾರು ಅನಾಥರಲ್ಲ. ಹಾ ಶಂಕರ, ನಿಮ್ಮ ಅಪ್ಪಾಜಿಯವರನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಹಾ, ಗಂಗಾ, ನನಗೆ ಡ್ಯೂಟಿಗೆ ಹೋಗಲು ಟೈಮ್ ಆಯ್ತು, ಬೇಗ ಪ್ರದೀಪನನ್ನು ಕರೆ. ಆಯ್ತು ರೀ. ಪ್ರದೀಪ್, ಮಗು ಪ್ರದೀಪ್, ಬೇಗ ಪಾಪ, ಸ್ಕೂಲ್ ಹೋಗಿ ಗೊತ್ತಾಗಲ್ಲ ನಿಮ್ಗೆ? ಆಯ್ತಮ್ಮ, ನಾನು ರೆಡಿ ಆಗಿದ್ದೇನೆ. ಹಾ ಅಪ್ಪಾಜಿ, ಹೋಗೋಣ ನಡೆ. ಆಯ್ತು. ಹಾ ಗಂಗಾ, ನಾವು ಹೋಗ್ತೇವೆ, ಮನೆ ಕಡೆ ಹುಷಾರು. ಆಯ್ತಾಯ್ತು. ಓಕೆ. ಸಾಯಂಕಾಲ ಬೇಗನೆ ಬಂದ್ಬಿಡಿ. ಓಕೆ, ಬಾಯ್ ಬಾಯ್. ನನ್ನಲ್ಲಿ ಆಸ್ತಿ, ಅಂತಸ್ತು, ಹಣ, ಬಂಗಾರ, ಒಡವೆಗಳು ಸಾಕಷ್ಟಿದೆ. ಆದ್ರೆ ಏನು ಮಾಡುವುದು? ಮನೆಯಲ್ಲಿ ಪ್ರೀತಿಯಿಂದ ಅಮ್ಮ ಎಂದು ಕರೆಯಲಿಕ್ಕೆ ನನಗೆ ತಾಯಿ ಇಲ್ಲದಾಗಿದೆ. ನನ್ನ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಾದ್ರೆ ನಾನು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತಳಾಗಿ ಒಂದು ಒಳ್ಳೆಯ ವರ್ಣನ ನೋಡಿಕೊಂಡು ಮದುವೆ ಮಾಡಿ ಸುಖದಿಂದ ಇರಬೇಕೆಂಬ ಆಸೆ. ಆಮೇಲೆ ನನ್ನ ತಂದೆ ಹಾಗೂ ಭಾವನೆಯಿಂದ ದೂರಾಗಿ ಸುಖದಿಂದ ಇರಬಹುದು.
ಕಾಂಚನೇಶ್ವರಿ, ನ್ಯಾಯ ಅನ್ಯಾಯ ತುಂಬಿರಿ ಈ ಸಮಾಜದಲ್ಲಿ. ನಮ್ಮಂತ ಬಡವರು ಬದುಕೋದು ಬಹಳ ಕಷ್ಟವಾಗಿದೆ. ಹೇ ತಾಯಿ ಕಾಂಚನೇಶ್ವರಿ, ಈ ಬಡವರಿಗೆ ಹೀಗೇಕೆ ಕಷ್ಟಗಳನ್ನು ಕೊಡುತ್ತಿರುವೆ ಅಮ್ಮ? ಹೀಗೇಕೆ ಕಷ್ಟಗಳನ್ನು ಕೊಡುತ್ತಿರುವೆ? ಇಲ್ಲ, ನೀವು ದೇವರೇ ಅಲ್ಲ. ಭಕ್ತರನ್ನು ಕಾಪಾಡುವ ನೀವು ದೇವರೇ ಅಲ್ಲ. ದೇವರು ನೀವು ಆಗಿದ್ದರೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದ ನನ್ನ ಮಗ ಶಂಕರ್ ಕೆಲಸವಿಲ್ಲದೆ ದಿನವೂ ಪತ್ರಿಕೆಗಳನ್ನು ಬೀದಿ ಮನೆಗಳಲ್ಲಿ ಹಂಚುತ್ತಿದ್ದಾನೆ. ಅವನಿಗೆ ಒಂದು ಒಳ್ಳೆಯ ಕೆಲಸ ಕೊಡುವ ಭಾರ ನಿನ್ನದು ತಾಯಿ, ನಿನ್ನದು. ಏನೋ ಚಿಂತೆ ಮಾಡ್ತೀರ? ಬಾ ಶಂಕರ್, ನಿನ್ನ ಬಗ್ಗೆ ಚಿಂತೆ ಮಾಡುತ್ತಾ ನಿಂತಿರುವೆ. ಅಪ್ಪ, ನಾವು ಬಡವರು. ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಸರ್ಕಾರಿ ನೌಕರಿ ಸಿಗೋದು ಬಹಳ ಕಷ್ಟ. ಯಾಕಪ್ಪ ಹೀಗೇಕೆ ಮಾತನಾಡುತ್ತಿರುವೆ? ಲಂಚ ಕೊಡಬೇಕಪ್ಪ, ಲಂಚ ಕೊಡಬೇಕು. ಈಗಿನ ಕಲಿಯುಗದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಅಂದಾಗ ನಮ್ಮಂತರ ಹತ್ತಿರ ಅಷ್ಟೊಂದು ಹಣ ಇಲ್ಲ. ಒಂದು ಕೆಲಸ ಆಗಬೇಕಾದ್ರೆ ಹಣ ಬೇಕು. ಅದು ನಮ್ಮಿಂದ ಆಗದಪ್ಪ. ಅಪ್ಪಾಜಿ, ಊಟ ಮಾಡಿದ್ಯಾ? ಶಂಕರ್, ನೀನಿಲ್ಲದೆ ನಾನು ಎಂದಾದರೂ ಊಟ ಮಾಡಿರುವೇನೇನಪ್ಪ? ಹಾಗಾದರೆ ನೀವು ಇನ್ನೂ ಊಟ ಮಾಡಿಲ್ಲವೇ? ಇಲ್ಲ ಶಂಕರ್. ಅಂದ ಹಾಗೆ ಇಂದು ಕುಮಾರ್ ಸಾಹೇಬರ ಮನೆಗೆ ಪೇಪರ್ ಕೊಡಲು ಹೋಗಿದ್ದೇನಪ್ಪ? ಹೋಗಿದ್ದೆ ಅಪ್ಪಾಜಿ. ಕುಮಾರ್ ಸಾಹೇಬರು ನನ್ನನ್ನು ಕೇಳಿದರೇನಪ್ಪ? ಕೇಳಿದ್ರು. ಏನೆಂದು ಕೇಳಿದರು? ನಿಮ್ಮ ತಂದೆಯರು ಇವತ್ತು ಕೆಲಸಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಿದರು. ಅದಕ್ಕೆ ಅವರ ಮೈಯಲ್ಲಿ ಹುಷಾರಿಲ್ಲ, ಬರುವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಕುಮಾರ್ ಸಾಹೇಬರು ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಹಣ ಕೊಟ್ಟು ಕಳಿಸಿದ್ದಾರಪ್ಪ. ಹೌದಪ್ಪ. ಅಪ್ಪ, ಹೊಟ್ಟೆ ತುಂಬಾ ಇಷ್ಟ ಇದೆ, ಊಟ ಮಾಡಿ ಆಸ್ಪತ್ರೆಗೆ ಹೋಗೋಣ ನಡಿ. ಆಯ್ತು, ನಡೆಯಪ್ಪ, ಹೋಗೋಣ. ಈ ಊರಿನಲ್ಲೇ ಗರ್ಭ ಶ್ರೀಮಂತನೆಂದರೆ ನನ್ನ ಮಾವ ಧರ್ಮೇಂದ್ರ. ಅವನನ್ನು ಎದುರು ಹಾಕಿಕೊಂಡವರು ಇಲ್ಲಿಯವರೆಗೆ ಯಾರೂ ಉಳಿದಿಲ್ಲ. ಈಗ ನಾನು ಹೋಗುತ್ತಿರುವ ಕಾಲೇಜಿನಲ್ಲಿ ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಬರುತ್ತಿರುವವನು ಆ ಬಡಾಧಿಕಾರಿ ಶಂಕರ. ಪ್ರತಿದಿನ ಮನೆಗೆ ಪತ್ರಿಕೆ ಹಂಚಿ ಜೀವನ ಸಾಗಿಸುತ್ತಿರುವ ನಿನಗೆ ಇಷ್ಟೊಂದು ಶಕ್ತಿರಬೇಕಾದರೆ ಹಣ, ಆಸ್ತಿ, ಅಂತಸ್ತು ಇರುವ ನನಗೆಷ್ಟು ಸ್ವಚ್ಛಿರಬೇಡ. ಲೇ ಶಂಕರ, ನೋಡುತ್ತಿರು, ಒಂದಿಲ್ಲ ಒಂದು ದಿನ ನಿನ್ನ ಸೊಕ್ಕನ್ನು ಮುರಿದು ನೀನು ನನ್ನ ಮುಂದೆ ಕೈ ಕಟ್ಟಿ ನಿಲ್ಲುವ ಹಾಗೆ ಮಾಡುತ್ತಿದ್ದರೆ ನನ್ನ ಹೆಸರು ಕರ್ಮೇಂದ್ರನೇ ಅಲ್ಲ.
ಈಗೇಕೆ ಚೆಲ್ಲಾಟ ಮಾಡ್ತೀರಿ? ಈಗೇಕೆ ನಿಂತಿರಿ? ಅದು ಈಗಲೇ ನೀವು ನನ್ನ ಜೊತೆ ನನ್ನ ಬಳಿ ಹೇಳಲಿಕ್ಕೆ ನಿನಗೆ ನಾಚಿಕೆ? ಹೋಗಿಪ್ಪ, ನೀವು ಪದೇ ಪದೇ ಕೇಳ್ತಾ ಇದ್ರೆ ತುಂಬಾ ನಾಚಿಕೆ ಆಗಿದೆ. ನನ್ನ ಮುಂದೆ ಹೇಳಲು ಅದೆಂತ ನಾಚಿಕೆ? ಪರವಾಗಿಲ್ಲ, ಹೇಳುದಲ್ಲ. ಹಾಗೇನಿಲ್ಲ ರೀ, ಅದು ನಮ್ಮ ಮೊದಲನೇ ರಾತ್ರಿ ನೆನಪಿಸ್ಕೊಂಡು ನಿಂತಿದೆ, ಅಷ್ಟೆಲ್ಲ ನೀವು ಬಂದ್ಬಿಟ್ರಿ. ಅಷ್ಟೇ ತಾನೇ, ಹೋಗಲಿ ಹೋಗುಂಗ. ಪ್ರದೀಪ ಏನಿದ್ದಾನೆ? ಊಟ ಮಾಡಿ ಒಳಗಡೆ ಮಲಗಿದ್ದಾನೆ. ನಾನು ನಿಮ್ ದಾರಿನ ಕಾಯ್ತಾ ನಿಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ಟು. ಹೋಗಲಿ ಬಿಡುಗುಂಗ, ನಾವು ಊಟ ಮಾಡೋಣ. ಬನ್ನಿ ಹೋಗೋಣ. ಅಯ್ಯೋ, ಮತ್ತೆ ನೀವ ಅಂದ್ರೆ ಅದಕ್ಕೆ ಹಂಗ ಅಲ್ಲೇ ನೋಡ್ರಿ, ನಾನು ಬಳಿ ಇಳಿಸು ಬಳಿಗಾರ. ಅಯ್ಯೋ, ಹಂಗಾದ್ರೆ ಬಳಿ ಇಳಿಸೋ ಬಳಗಾರ ಏನ್ರಿ? ನೀವೇನ ನಮ್ಮ ಗಡಿಗೆ ಕೂತು ಬಿತ್ತು ಕಡಿಗಿರಿ ಕಡಿಗಿ ಕಡಿಗಿ ಅದ ಎದುರಿಸ್ರಿ ಕೇಳಿದ್ರಿ. ಅದ ಬೆಣ್ಣಿ ಕಡಿಗಿರಿ. ಹಂಗಾರ ನೀವು ಬೆಣ್ಣಿ ಮೊಸರು ತುಪ್ಪ ಮಾರವ್ರ? ಹೋಗ್ರಿ, ಅದರಿ ನೀವು ಹಂಗ ಕೇಳಿದ್ರೆ ನಾವ್ ಹಿಂಗ ಹೇಳಿದ್ರೆ ಅದ ಮಾರವ್ರಿ. ಹೌದಾ? ಹಾ. ಹಂಗಾರ ಪಕ್ಕ ಬೆಣ್ಣಿ ಮಾರವ್ರ ಅಂದಂಗಾತ. ಹೌದ್ರಿ, ಯಾಕ್ರಿ ಇಟ್ಟು ದಿಟ್ಟು ನೋಡಕತ್ತಿರಲ್ಲ, ಏನ್ ಬ್ಯಾಂಡಿಗೆ ಬೇಕಾಗಿತ್ಯಾ? ಬೇಕಾಗಿದ್ರೆ ಅವ್ರು ಕೊಡ್ತೀನೋ ಇಲ್ಲ ಅಂತೇಳಿ ಸ್ವಲ್ಪ ಸಂಶಯ ಉಂಟಾಗತ್ತದ್ರಿ. ಅಯ್ಯ, ನೀವ್ ಯಾಕೆ ವಿಚಾರ ಮಾಡ್ತೀರಿ? ಬರ್ರಿ, ನನ್ನ ಗಡಿಗೆ ಒಳಗೆ ಗಟ್ಟಿಯಲ್ಲಿ ಬೆಣ್ಣಿನ ಇರೋದು. ಯಾವಾಗ ಮಾಡ್ತೀರಿ ಅಂತ ಹೇಳ್ತೀನಿ. ಅಯ್ಯೋ ನನ್ನ ಬಂಗಾರ. ನೋಡಿ, ನಾನು ಅಮಾಸಿಗೆ ಹುಣ್ಣಿಮೆಗೆ ಜಾತ್ರೆ ಒಳಗ ಹೋಗಿ ಮಾರ್ಕೊಂಡು ಹುಡುಗಿಯಾಗಿ ಬೆಣ್ಣೆ ಕೊಟ್ಟ ರೊಕ್ಕ ಇಸ್ಕೊಂಡು ಬರ್ತೀನಿ. ಹಂಗಾರ ನಿಮ್ಮ ರೇಟ್ ಏನು? ನನ್ನ ರೇಟ್ ಬಹಳ ಕಮ್ಮಿ ಆಗತ್ತ. ಕಮ್ಮಿ ಅಂದ್ರ ಏನ 1 kg ಬೆಣ್ಣಿ ತಗೊಂಡ್ರ ಏನಾರ 1 ವರ್ಷ ನಿಮ್ಮ ಮನ್ಯಾಗ ದುಡಿಬೇಕಾಗತ್ತ. ಓಯ್, ಯಾಕ್ರಿ ನಮ್ಮ ಮನ್ಯಾಗ ನೀವ್ ಯಾಕೆ ದುಡಿತೀರಿ ಬಂದಿದ್ದ? ಮತ್ತ ನಿಮ್ ರೇಟ್ ಅಯ್ಯ, ಹೇಳ್ತೀನಿ ಬರ್ರಿ, ಯಾಕೆ ಅಟ್ಟ ಶೋಚ ಮಾಡ್ಕೊತೀರಿ? ಬರ್ರಿ ನೋಡ್ರಿ, ಶ್ರೀಮಂತರಿಗೆ 120 ರನ್ ಮಾಡ್ಕೊಡ್ತೀನಿ, ಬಡವರಿಗೆ 100 ಕೊಡ್ತೀನಿ. ಮತ್ತ ಮುದುಕರಿಗೆ ಹರಿದ ಹುಡುಗರಿಗೆ ಹೆಂಗಂತೀರಿ ಹಂಗ ಕೊಡ್ತೀನಿ. ಹಂಗಾರ ನಿಮ್ಮ ಗಡಿಗೆ ಕೊಟ್ಟು ನನಗ ಕೊಟ್ಟು. ಅಯ್ಯ, ನನ್ನ ಗಡಿಗೆ ಒಳಗ ಇರೋದು ಫುಲ್ ಗೊತ್ತಲ್ರಿ ಮಜ್ಜಿಗೆ. ಆ ಮಜ್ಜಿಗೆ ಒಳಗ 2 ಉಂಡಿದಾವ, 1 kg. ಆದ್ರ ಏನು ಒಂದೇ ಉಂಡಿ ಬೇಕು? ಏನು ಒಂದೇ ಉಂಡಿ ಬೇಕು? ನಿಮ್ಗೆ 2 ಬೇಕು? ನನಗೆ ನೋಡ್ರ ನಿಮ್ ಗಡಿಗೆ ಆಗಿದ್ದು
ಎರಡು ಉಂಡಿ ಕೊಟ್ಟವಳು. 2 ಕೆಜಿ ಉಂಡೆ ಆದ್ರ ನಿನಗ ಬಾಳ ವಾಜ್ಯ ಆಗಂಗಿಲ್ಲ. 2 ಕೆಜಿ ಇದೆ ಭಾಳ ಹೌದಾಳ. ಮತ್ತೆ ಅದು ಕೊಡ್ಬೇಡ್ರಿ. ಹೋಗ್ಬಿಡ್ರಿ, ನೀವ್ ಹೆಂಗ್ ನಿಂತ್ರಿ ಹಂಗ ತಗೋರಿ. ಸರಿ. ಬಾಯಿಯವ್ರ ಏನ್ರಿ ಇದು ನಿಮ್ಮ ಗಡಿಗೆ? ಯಾಕ್ರಿ ನನ್ನ ಕಡೆಗೆ ಏನಾಗೈತಿ? ಗಡಿಗ್ರಿ? ಅಯ್ಯ, ಗಡಿಗೆ ಯಾಕೆ ವಾಸನೆ ನೋಡಕತ್ತೀರಿ ನೀವು? ಕಬ್ಬು ನಾಳಕೈತದ ಅದಕ್ಕ ಗಡಿಗಿನ ನಾಳಕತ್ತದು. ಒಳಗಿದ್ದ ರೀ, ನನ್ನ ಗಡಿಗೆ ವಾಸನೆ ನೀವ್ ಯಾಕೆ ನೋಡಕ್ ಹೋಗ್ತೀರಿ? ನನ್ನ ಗಡಿಗೆ ವಾಸನೆ ನೋಡ್ಬೇಡ್ರಿ, ಅದ್ರ ಒಳಗಿರೋ ಬ್ಯಾಂಡಿ ವಾಸನೆ ಕಾಸು ತಿಂದು ನೋಡ್ರಿ. ಅವ್ನವ್ನ ಅದಕ್ಕೆ ಮಜಾ ಅಲ್ಲ. ಕೈ ನೋಡೇ ಬಿಡು ನಾ ಅಯ್ಯ, ತಿನ್ನು, ತಿನ್ನು.
ಗಂಗಾ, ನೀನು ನನ್ನನ್ನು ಬಿಟ್ಟು ಗಂಗೆಯಾಗಿ ಹರಿದು ಹೋದೆಯಲ್ಲ. ಹೋಗು ಗಂಗಾ, ಹೋಗು. ಒಂದು ದಿವಸ ನಿನ್ನನ್ನು ಅಪ್ಪಿ ಮುದ್ದಾಡಿ ಆಲಂಗಿಸಿ ತೃಪ್ತಿಪಡಿಸಿಕೊಂಡು ಆಮೇಲೆ ಈ ಧನವಂತ ಧರ್ಮೇಂದ್ರನ ಸೂಳೆ ಎನಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಗಂಗಾ, ಆ ನಿನ್ನ ಗಂಡ ಇನ್ಸ್ಪೆಕ್ಟರ್ ಕುಮಾರ್ ನನ್ನ ಪ್ರತಿಯೊಂದು ಕೆಲಸದಲ್ಲಿ ಅಡ್ಡಿಯಾಗುತ್ತಿದ್ದಾನೆ. ಅವನನ್ನು ಹಾಗೂ ನಿನ್ನ ಮಗನನ್ನು ನಿನ್ನ ಮುಂದೆಯೇ ಕೊಂದು ಈ ಸಮಾಜದಲ್ಲಿ ನಿನ್ನ ಹುಚ್ಚೆಯನ್ನಾಗಿ ಮಾಡಿ ಬೀದಿ ಬೀದಿ ಅಲಿದಾಡಿಸುವಾಗಲೇ ನನ್ನ ಮನಸ್ಸಿಗೆ ಸಮಾಧಾನ.